ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಹಲವು ಪುರಾತನವಾದ ಶಿವನ ದೇವಸ್ಥಾನಗಳಿವೆ. ಅದರಲ್ಲಿ ಅತಿ ಪುರಾತನವಾದ ದೇವಾಲಯ ಹಲಸೂರಿನ ಸೋಮೇಶ್ವರ ದೇವಾಲಯ. ಬನ್ನಿ ಸೋಮೇಶ್ವರ ದೇವರ ದರ್ಶನ ಮಾಡೋಣ ಮತ್ತು ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ದೇವಸ್ಥಾನ ಇರೋದು ಬೆಂಗಳೂರಿನ ಹಲಸೂರಿನಲ್ಲಿ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ತುಂಬ ಸುಲಭ. ಮೆಜೆಸ್ಟಿಕ್ಕಿಂದ ಮೆಟ್ರೋ ವ್ಯವಸ್ಥೆ ಇದೆ. ಮೆಜೆಸ್ಟಿಕ್ಕಿಂದ ಬರೀ 10ರಿಂದ 15 ನಿಮಿಷದಲ್ಲಿ ನಾವು ಮೆಟ್ರೋದಲ್ಲಿ ಹೋಗ್ಬೋದು. ದೇವಸ್ಥಾನದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 6ರಿಂದ 12:30 ತನಕ ಇರುತ್ತೆ, ಮತ್ತು ಸಂಜೆ 5:30ರಿಂದ 9 ಗಂಟೆ ತನಕ ಇರುತ್ತೆ, ವಿಶೇಷ ದಿನ ಹೊರತುಪಡಿಸಿ. ನಮ್ಮ ಪುರಾಣಗಳ ಪ್ರಕಾರ ಶಿವನು ಲಯಕಾರನಾಗಿದ್ದಾನೆ. ಅಂದರೆ ಪದೇ ಪದೇ ಸೃಷ್ಟಿ ನಡೆಯಬೇಕು ಎಂದರೆ ಯಾವ ವಸ್ತುವಿಗೆ ಆಗಲಿ ಜೀವಿಗೆ ಆಗಲಿ ಲಯ ಅತಿ ಮುಖ್ಯವಾದದ್ದು. ಜನ್ಮಬಾಧೆಗಳಿಂದ ವಿಮುಕ್ತಿಯನ್ನು ನೀಡುವುದು ಪರಮಶಿವನ ಪ್ರಥಮ ಕಾರ್ಯ. ಆದ್ದರಿಂದಲೇ ಶೈವ ಕ್ಷೇತ್ರವನ್ನು ಮೋಕ್ಷ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತ ದೇಶದಲ್ಲಿ ಶೈವ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ದೇವಾಲಯಗಳು ಇರುವುದನ್ನು ಕಾಣಬಹುದು. ಪರಮಶಿವನ ಈ ದೇವಾಲಯದಲ್ಲಿ 5 ಲಿಂಗಗಳಿಗೆ 5 ವಿಭಿನ್ನವಾದ ಹೆಸರುಗಳಿಂದ ಕರೆದು ಆರಾಧಿಸುತ್ತಾರೆ. ದೇವಾಲಯವು ಅತ್ಯಂತ ಪುರಾತನವಾದದ್ದು ಎಂದು ನಂಬಲಾಗಿದೆ. ಸ್ಥಳೀಯ ಪ್ರಜೆಗಳ ಪ್ರಕಾರ ಈ ದೇವಾಲಯವು ಕಲಿಯುಗ ಆರಂಭಕ್ಕಿಂತ ಮುಂಚೆ ಇದೆ ಎಂದು ಹೇಳುತ್ತಾರೆ. ಪರಮಶಿವನ ದೇವಾಲಯವನ್ನು ದರ್ಶನ ಮಾಡಿದರೆ ಮೋಕ್ಷ ಲಭಿಸುತ್ತದೆ ಎಂದು ಹಿಂದೂ ಧರ್ಮದ ಭಕ್ತರ ನಂಬಿಕೆಯಾಗಿದೆ. ಕಲಿಯುಗಕ್ಕಿಂತ ಮುಂಚೆ ಈ ದೇವಾಲಯದ ಪ್ರದೇಶದಲ್ಲಿ ಒಬ್ಬ ಋಷಿಯ ಆಶ್ರಮವಿತ್ತು ಎಂದು ಸ್ಥಳ ಪುರಾಣ ತಿಳಿಸುತ್ತದೆ. ಆ ಋಷಿಯು ತನ್ನ ಶಿಷ್ಯರೊಂದಿಗೆ ಸ್ವಯಂಭೂ ಆಗಿ ನೆಲೆಸಿದ್ದ ಶಿವಲಿಂಗವನ್ನು ದಿನನಿತ್ಯ ಆರಾಧಿಸುತ್ತಿದ್ದರು. ಕಾಲಕ್ರಮೇಣ ಆ ಶಿವಲಿಂಗವು ಭೂಗರ್ಭದಲ್ಲಿ ಮುಚ್ಚಿ ಹೋಯಿತು. ನಂತರ ಆ ಪ್ರದೇಶ ದಟ್ಟವಾದ ಅರಣ್ಯವಾಗಿ ಮಾರ್ಪಾಡಾಯಿತು. ಈ ಕ್ರಮದಲ್ಲಿ 13ನೇ ಶತಮಾನದಲ್ಲಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ತಂದೆ ಜಯ್ಯಪ್ಪ ಗೌಡರು ಆ ಪ್ರದೇಶಕ್ಕೆ ಬೇಟೆಗೆಂದು ಬಂದರು. ಬೇಟೆಯಿಂದಾಗಿ ಬಳಲಿದ್ದ ಜಯ್ಯಪ್ಪ ಗೌಡರು ವಿಶ್ರಾಂತಿ ಪಡೆಯುವ ಸಲುವಾಗಿ ಹಲಸಿನ ಮರದ ಕೆಳಗೆ ಸ್ವಲ್ಪ ಕಾಲದವರೆಗೆ ಮಲಗಿದ್ದರು. ಆ ಸಮಯದಲ್ಲಿ ಪರಮೇಶ್ವರನು ಕನಸಿನಲ್ಲಿ ಬಂದು, ತಾನು ಈ ಭೂಗರ್ಭದಲ್ಲಿ ಶಿವಲಿಂಗವಾಗಿ ನೆಲೆಸಿದ್ದೇನೆ, ಶಿವಲಿಂಗವನ್ನು ಹೊರತೆಗೆದು ದೇವಾಲಯವನ್ನು ನಿರ್ಮಾಣ ಮಾಡು ಎಂದು ಪರಮೇಶ್ವರನು ಸೂಚಿಸುತ್ತಾನೆ. ಇದಕ್ಕೆ ಸಂತೋಷವಾಗಿ ಒಪ್ಪಿದ ಜಯ್ಯಪ್ಪ ಗೌಡರು ಶಿವಲಿಂಗವನ್ನು ಭೂಗರ್ಭದಿಂದ ಹೊರತೆಗೆದು ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಆ ಶಿವಲಿಂಗಕ್ಕೆ ಸೋಮೇಶ್ವರ ಎಂದು ಹೆಸರು ನೀಡಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆರಾಧಿಸುತ್ತಾರೆ. ನಂತರ ದಿನಗಳಲ್ಲಿ ಸೋಮೇಶ್ವರನನ್ನು ಆರಾಧಿಸಿದ ಭಕ್ತರು ದೇವಾಲಯದ ಪ್ರಾಂಗಣದಲ್ಲಿ ಅರುಣಾಚಲೇಶ್ವರ, ಭೀಮೇಶ್ವರ, ನಂಜುಂಡೇಶ್ವರ, ಚಂದ್ರಮೌಳೀಶ್ವರ ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಹೀಗೆ ಒಂದೇ ದೇವಾಲಯದಲ್ಲಿ 5 ವಿಭಿನ್ನ ಹೆಸರಿನ ಶಿವಲಿಂಗವನ್ನು ಕಾಣಬಹುದು. ಪ್ರಸ್ತುತ ಹಲಸೂರು ಸೋಮೇಶ್ವರ ದೇವಾಲಯ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಸೋಮೇಶ್ವರ ದೇವಾಲಯದ ಅಭಿವೃದ್ಧಿಗಾಗಿ ಚೋಳರು, ವಿಜಯನಗರದ ರಾಜರು ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದಲೇ ಈ ದೇವಾಲಯದ ಪ್ರತಿಮೆಗಳು ಕೆಲವು ಚೋಳರ ಶೈಲಿಯಲ್ಲಿದ್ದರೆ ಮತ್ತೆ ಕೆಲವು ವಿಜಯನಗರದ ಶೈಲಿಯಲ್ಲಿದೆ. ಸುಮಾರು 4 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿರುವ ಈ ದೇವಾಲಯದ ಮುಂಭಾಗದಲ್ಲಿ 48 ಶಿಲಾ ಸ್ತಂಭಗಳಿಂದ ಕೂಡಿದ ದೊಡ್ಡದಾದ ಮಂಟಪವಿದೆ. ಈ ಸ್ತಂಭಗಳ ಜೊತೆಗೆ ದೇವಾಲಯದ ಹಿಂಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ತಮ್ಮ ವಾಹನಗಳ ಮೇಲೆ ಆಸೀನರಾಗಿರುವ ವಿಗ್ರಹವನ್ನು ಕೂಡ ಕಾಣಬಹುದು. ಇಲ್ಲಿನ ವಿಶೇಷವೇನೆಂದರೆ ಬ್ರಹ್ಮದೇವರಿಗೂ ಕೂಡ ಇಲ್ಲಿ ಪೂಜೆ ನಡೆಯುತ್ತವೆ. ಇಲ್ಲಿ ಪಾರ್ವತೀ ದೇವಿಯು ಕಾಮಾಕ್ಷಿ ದೇವಿಯಾಗಿ ನೆಲೆಸಿದ್ದಾಳೆ. ದೇವಿಯ ಎದುರಿನಲ್ಲಿ ಶಿಲೆಗಳಿಂದ ಕೆತ್ತಿರುವ ಬೀಜಾಕ್ಷರಯುಕ್ತ ಶ್ರೀಚಕ್ರವನ್ನು ಕೂಡ ಕಾಣಬಹುದು. ಗರ್ಭಗುಡಿಯಲ್ಲಿ ಅಪೂರ್ವವಾದ 63 ವಿಗ್ರಹಗಳಿವೆ. ಮುಖಮಂಟಪದ ಎದುರು ಗಂಭೀರವಾಗಿ ಕುಳಿತಿರುವ ನಂದಿಯು ಭಕ್ತರನ್ನು ಆಕರ್ಷಿಸುತ್ತದೆ. ಈ ಗುಡಿಯ ಪ್ರಾಂಗಣದಲ್ಲಿ ಅನೇಕ ವೃಕ್ಷಗಳಿದ್ದು ಆಧ್ಯಾತ್ಮಿಕ ಭಾವದ ಜೊತೆಗೆ ಪ್ರಾಕೃತಿಕ ಭಾವವನ್ನು ಕೂಡ ಉಂಟು ಮಾಡುತ್ತದೆ. ಈ ಸೋಮೇಶ್ವರ ದೇವಾಲಯದಲ್ಲಿ ಸತತ 11 ದಿನಗಳ ಕಾಲ ಚೈತ್ರ ಮಾಸದಲ್ಲಿ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಿಸುತ್ತಾರೆ. ಚೈತ್ರ ಪೌರ್ಣಮಿಯೆಂದು ಪ್ರಾರಂಭವಾಗುವ ಈ ಉತ್ಸವದಲ್ಲಿ ಕೊನೆಯ ದಿನ ನಿರ್ವಹಿಸುವ ಹೂವಿನ ಪಲ್ಲಕ್ಕಿ ಅತ್ಯಂತ ಪ್ರಸಿದ್ಧವಾದದ್ದು. ಆ ದಿನದಂದು ಎಲ್ಲ ದೇವಾಲಯಗಳ ಗ್ರಾಮ ದೇವತೆಗಳು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ಹಾಗೂ ಅಮಾವಾಸ್ಯೆ ದಿನದಂದು ನಡೆಯುವ ಶತರುದ್ರಾಭಿಷೇಕ ಅತ್ಯಂತ ವೈಭವಯುತವಾಗಿ ನಡೆಯುತ್ತದೆ. ಈ ದೇವಸ್ಥಾನಕ್ಕೆ ನಾವು ಮೆಟ್ರೋಲ್ಲಿ ಹೋಗೋದಾದರೆ ಹಲಸೂರು ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಸ್ವಲ್ಪ ಹಿಂದೆ ಬಂದರೆ ನಮಗೆ ಹಲಸೂರು ಪೊಲೀಸ್ ಸ್ಟೇಷನ್ ಕಾಣುತ್ತೆ. ಅದರ ಆಪೋಸಿಟ್ ರೋಡಲ್ಲಿ ಹೋಗಿ ಲೆಫ್ಟ್ ಹೋಗಿ ಮತ್ತೆ ರೈಟಿಗೆ ಹೋಗಬೇಕಾಗುತ್ತೆ. ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ನೋಡಿದ್ರೆ ನಮಗೆ ದೇವಸ್ಥಾನ ಕಾಣುತ್ತೆ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ.